ಹಲೋ ಎಲ್ಲರೂ ಹೇಗಿದ್ರಾ? ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದು ರಿಕ್ವೆಸ್ಟೆಡ್ ವಿಡಿಯೋ ಅಂತಂದರೆ ಸೊ ನಿಮ್ಮ ಜ್ಯುವೆಲರಿ ಕಲೆಕ್ಷನ್ ತೋರಿಸಿ ಅಂತಂದು. ನನಗೆ ಟೈಮ್ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಾನು ಜ್ಯುವೆಲರಿ ಕಲೆಕ್ಷನ್ ಯಾವುದು ಮಾಡಿರಲಿಲ್ಲ ವಿಡಿಯೋ. ಸೊ ಈಗ ಮಾಡ್ತಾ ಇದ್ದೀನಿ. ಜ್ಯುವೆಲರಿ ಕಲೆಕ್ಷನ್ ಅಂದರೆ ನಂದು ಗೋಲ್ಡ್ ಜ್ಯುವೆಲರಿ ಅಲ್ಲ, ಸೊ ಆರ್ಟಿಫಿಷಿಯಲ್ದೇ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದನ್ನೇ ತೋರಿಸಿ, ನಮಗೆ ತುಂಬ ಇಷ್ಟ ನೀವು ವೇರ್ ಮಾಡುವಂಥ ಬುಟ್ಟಸ್ ಅಂದರೆ ಜುಮ್ಕಿ ಆಗಿರ್ಬೋದು, ಅದೆಲ್ಲ ನೆಕ್ ಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋಗೆ ಅಂತಂದರೆ ನೋಡಿ ಇಷ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನನ್ನ ಹತ್ರ ಇರುವಂಥ ಜ್ಯುವೆಲರಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸ್ವಲ್ಪ ನಾನು ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು, ಇನ್ನೊಂದು ಸ್ವಲ್ಪ ನಾನು ಆಫ್ಲೈನಲ್ಲಿ ಅಂದರೆ ಶಾಪಲ್ಲಿ, ತುಮಕೂರಲ್ಲಿ ಇಲ್ಲ ಪಾವಗಡದಲ್ಲಿ, ಈ ಥರ ಎಲ್ಲಾದರೂ ಹೋದಾಗ ನನಗೆ ಚೆನ್ನಾಗಿ ಕಾಣಿಸಿರುವಂಥ ಜ್ಯುವೆಲರಿ ಎಲ್ಲ ತೊಗೊಂಡಿರೋವಂಥದ್ದು. ಆದರೆ ಲಿಂಕ್ ಏನಾದರೂ ಇದ್ದರೆ ನಾನು ಕೊಡ್ತೀನಿ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ನಾನು ಅವರ ID ಏನಾದರೂ ಹೇಳ್ತೀನಿ ನಿಮಗೆ. ಸೊ ನಿನ್ನ ಶಾಪಲ್ಲಿ ತೊಗೊಂಡ್ರೆ ಹೇಳೋಕ್ಕಾಗಲ್ಲ. ಒಂದು ಡಿಸೈನ್ ಅನ್ನೋದು ನಿಮಗೂ ಗೊತ್ತಿದ್ರೆ ಎಲ್ಲಾದರೂ ಹೋದಾಗ ಆ ರೀತಿ ಪರ್ಚೇಸ್ ಮಾಡ್ಬೋದು, ಇಷ್ಟ ಆಗಿರುವಂಥ ಡಿಸೈನ್ಸ್ ಅಂತಂದು ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ನಿಮಗೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಕೊನೆ ತನಕ ಜ್ಯುವೆಲರಿ ಎಲ್ಲ ಹೇಗಿದೆ ನಂದು ಅಂತಂದು ಹೇಳೋದು ಮಾತ್ರ ಮರಿಬೇಡಿ. ಸೊ ಇದೆಲ್ಲನೂ ನಾನು ಅಮೌಂಟ್ ಕೊಟ್ಟು ತೊಗೊಂಡಿರೋವಂಥದ್ದು ಏನಲ್ಲ, ಸೊ ಅಂದರೆ ಫ್ರೀಯಾಗಿ ಕಳಿಸಿರೋವಂಥದ್ದು ಅಲ್ಲ ಅಂತಂದು ಹೇಳ್ತೀನಿ. ಯಾಕೆಂದರೆ ನಾನು ಅದರಿಂದ ಕಷ್ಟಪಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಜ್ಯುವೆಲರಿ ನನಗೆ ಪ್ರಮೋಷನ್ಗೆ ಅಂತ ಬಂದಿರೋದು. ಸೊ ಅದು ಸುಮ್ಮನೆ ಅಲ್ವಲ್ಲ, ಈಗ ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸೊ ಅವರು ಕೃತಜ್ಞತೆಗಾಗಿ ಅವರು ಜ್ಯುವೆಲರಿ ಕಳಿಸ್ತಾರೆ. ಸೊ ಅವರು ಐಡಿನ ಪರಿಚಯ ಮಾಡಿಸ್ಕೋಬೇಕು ಜನರಲ್ಲಿ ಅಂತಂದು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು. ಸೊ ತುಂಬ ಜನ ಈ ರೀತಿ ನಮ್ಮ ರೀತಿ ಕೊಲಾಬ್ರೇಷನ್ ಮಾಡೋರೆಲ್ಲ ತುಂಬ ಜನ ಇರ್ತಾರೆ. ಸೊ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ನಮಗೂ ಒಂದು ವರ್ಕ್ ಅನ್ನೋದು ಇರುತ್ತೆ, ಅದ್ರ ಹಿಂದ್ಗಡೆ ವರ್ಕ್ ಇರುತ್ತೆ. ಸೊ ನಾವು ಮಾಡಿ ಅದರಲ್ಲಿ ಅವ್ರಿಗೆ ಅಂದರೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟು ಅವ್ರ ಜ್ಯುವೆಲರಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಟ್ರೆ ಮಾತ್ರ ನಮಗೆ ಆ ಜ್ಯುವೆಲರಿ ಕೊಡ್ತಾರೆ. ಹಾಗಾಗಿ ಅದು ಅಮೌಂಟ್ ಕೊಟ್ಟು ತೊಗೊಳ್ಳೋ ಥರನೇ. ಯಾಕಂದರೆ ನಾನು ಫ್ರೀಯಾಗಿ ಕೊಲಾಬ್ರೇಷನ್ ಕೊಡ್ತಾ ಇದ್ದೀನಿ ಜ್ಯುವೆಲರಿ ಸ್ಯಾರೀಸ್ದು. ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಇದಿರೋ ಅಂಥದ್ದು ಮಾತ್ರ ನಾನು ಅಮೌಂಟ್ ತೊಗೊತೀನಿ. ಇಲ್ಲ ಅಂದರೆ 90% ಎಲ್ಲ ಫ್ರೀಯಾಗೆ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಜ್ಯುವೆಲರಿ ಕೊಡ್ತಾರೆ, ಇಲ್ಲ ಸ್ಯಾರಿ ಕೊಡ್ತಾರೆ ನಮಗೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂಚೆನೇ. ಆಮೇಲೆ ಇಷ್ಟೆಲ್ಲ ಜ್ಯುವೆಲರಿ ಅಮೌಂಟ್ ಕೊಟ್ಟು ತಗೊಂಡ ಅಷ್ಟೇ ನಿನ್ನ ಮನೆ ಹಾಳೆ ಅಂತಂದು ಹೇಳ್ಬಿಟ್ಟು ತುಂಬ ಜನ ಕಾಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ಮುಂಚೆನೇ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸ್ಟಾರ್ಟಿಂಗು ನಾನು ತೋರಿಸೋದಾದರೆ ಸೊ ಈ ಜ್ಯುವೆಲರಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಮೊನ್ನೆ ನಾನು ಹಾಕ್ಕೊಂಡಿದ್ನಲ್ಲ, ಸೊ ಇದು ಯಾವುದು ಒಂಥರ ಕಾಫಿ ಕಲರ್ ಸ್ಯಾರಿ ಮತ್ತು ಯೆಲ್ಲೋ ಕಲರ್ ಬ್ಲೌಸಲ್ಲಿ ಹಾಕ್ಕೊಂಡಿದ್ದೆ. ಸೊ ಅದನ್ನೇ ಫಸ್ಟು ತೋರಿಸ್ಬಿಡ್ತೀನಿ. ವೇರ್ ಮಾಡಲ್ಲ, ತುಂಬ ಇದ್ದಾವೆ, ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಅಂದರೆ ವೆಯ್ಟ್ ಇದೆ, ಪೆಂಡೆಂಟ್ ಅನ್ನೋದು ತುಂಬ ಚೆನ್ನಾಗಿದೆ, ಮ್ಯಾಟ್ ಫಿನಿಷಲ್ಲಿದೆ. ಸೊ ಯಾವುದೇ ಥರ ನಿಮಗೆ ಆರ್ಟಿಫಿಷಿಯಲ್ ಅನ್ನೋದು ಗೊತ್ತಾಗಲ್ಲ. ಸೊ ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಗಡೆ ಒಂದು ಚೂರು ನನಗೆ 2 ಲೇಯರಲ್ಲಿ ಬಂದಿದೆ ಸ್ಟೋನ್ ಅನ್ನೋದು. ಇದು ಪಿಂಕ್ ಕಲರು, ಲೈಟ್ ಪಿಂಕ್ ಬರುತ್ತಲ್ಲ, ಸೊ ಆ ಥರ ಕಲರಲ್ಲಿ 2 ಲೇಯರು. ಆಮೇಲೆ ಇಲ್ಲೊಂಥರ ಡಿಸೈನ್ ಕೊಟ್ಟಿದ್ದಾರೆ, ಅಂದರೆ ಬಾತ್ಕೋಳಿ ಟೈಪ್ ಇದೆ ಇಲ್ಲಿ ಡಿಸೈನು. ಆಮೇಲೆ 3 ಲೇಯರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಇದು ಮಾತ್ರ ಲಕ್ಷ್ಮಿ ಪೆಂಡೆಂಟ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಸೇಮ್ ಹಾಕ್ಕೊಂಡಿದ ತಕ್ಷಣ ಗೋಲ್ಡ್ ಅನ್ನೋ ರೀತಿ ಕಾಣುತ್ತೆ. ಸೊ ಇದು ನೆಕ್ ಪೀಸು. ಈ ಥರ ಹಾರ ನನ್ನ ಹತ್ರ ಒಂದು ಇರಲಿಲ್ಲ, ಎಲ್ಲ ಶಾರ್ಟ್ ಅನ್ನೋದಿತ್ತು. ಸೊ ಇದೊಂದು ಫಸ್ಟ್ ಹಾರ ಅಂತಂದು ಹೇಳ್ಬೋದು ಇದು. ಸೊ ಇದಕ್ಕೆ ಇಯರಿಂಗ್ಸು ಈ ಥರ ಬಂದಿದೆ. ನಾನು ಎಲ್ಲ ಹಿಂದೆ ಇಟ್ಕೊಬಿಡ್ತೀನಿ ಬೇಗ ತೋರಿಸಿ. ಸೊ ಇದಕ್ಕೆ ಇಯರಿಂಗ್ಸು ಇದು ಅಷ್ಟೇ ಸೇಮ್. ಇದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ, ಮೇಲ್ಗಡೆ ಕೆಳಗಡೆ ಬುಟ್ಟ, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇರುತ್ತೆ ಇದು. ಸೊ ನೋಡಿ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಇಟ್ಕೊಂಡ್ರೆ ಮಾತ್ರ ಈ ರೀತಿ ತುಂಬ ಲಕ್ಷಣವಾಗಿ ಕಾಣ್ತೀವಿ. ಸ್ಯಾರಿ ಹಾಕ್ಕೊಂಡಾಗ ಈ ಥರ ಜ್ಯುವೆಲರಿ ಎಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನನಗೆ ನೈಋತಿ ಫ್ಯಾಷನ್ ಅಂತ ಪಾವಗಡದಲ್ಲಿ ನೀವು ಕೇಳೇ ಇರ್ತೀರ. ಸೊ ಅಲ್ಲಿ ಅವರು ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಅಂತ ಕೊಟ್ಟಿರೋದು ಇದು. ಸೊ ಯಾವುದೇ ಥರ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿಲ್ಲ, ಗಿಫ್ಟು ಇರಲಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಿಮಗೆ ಅಂತಂದು ಹೇಳಿ ಕೊಟ್ಟರು. ಸೊ ಹಂಗಾಗಿ ಈಗ ಅವರು ಶಾಪ್ ಇಲ್ಲ ಈಗ ಪಾವಗಡದಲ್ಲಿ. ಆಮೇಲೆ ನೀವು ಯಾರಾದರೂ ಹಳಬ್ರು ಹೋಗೋಕ್ಕೆ ನೀವು ರೆಡಿಯಾಗಿದ್ದರೆ ಒಂದು ವೇಳೆ ಹೋಗಬೇಡಿ. ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ, ಅವ್ರ ಹಸ್ಬೆಂಡ್ಗೆ ಕೆಲಸ ಆ ಕಡೆ ಆಗಿದೆ, ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಶಿಫ್ಟ್ ಆಗಿದ್ದಾರೆ. ಸೊ ಹಂಗಾಗಿ ಅವರು ಇಲ್ಲ, ಶಾಪ್ ಇಲ್ಲಿ ಕ್ಲೋಸ್ ಆಗಿದೆ. ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ. ಹಾಗೆ ಇದೊಂದು ಜ್ಯುವೆಲರಿ ಬಂದುಬಿಟ್ಟು ಸೊ ನೋಡ್ತಾ ಇರ್ಬೋದು. ಇದನ್ನು ನಾನು ಸ್ಟಾರ್ಟಿಂಗ್ ಯಾವ ಕಡೆ ಇದೆಯಪ್ಪ, ಉಲ್ಟಾ, ಈ ಕಡೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಜ್ಯುವೆಲರಿ ನೋಡಿದ ತಕ್ಷಣವೇ ಒಂದು ಲುಕ್ ಬರುತ್ತೆ. ಇದು ಉಲ್ಟಾ ಬೀಳುತ್ತೆ ಬೇಗ. ಚಿಕ್ಕದಾಗಿ ಒಂದು ಹಾರ ಅಂತೀವಲ್ಲ, ಮಿನಿ ಹಾರ. ಸೊ ಇಲ್ಲಿ ಬರುತ್ತೆ, ಇಲ್ಲಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಇದಕ್ಕೆ ಇಯರಿಂಗ್ಸ್ ತೋರಿಸ್ತೀನಿ. ಸಿಂಪಲಾಗಿ ಕೊಟ್ಟಿದ್ದಾರೆ ಇದಕ್ಕೆ ಇಯರಿಂಗ್, ಯಾವುದೇ ಥರ ಬುಟ್ಟ ಅಲ್ಲ, ಸ್ಟಡ್ ಟೈಪ್ ಕೊಟ್ಟಿದ್ದಾರೆ.
ಸೊ ನೋಡಿ ಈ ರೀತಿ ಇದೆ, ಸಿಂಪಲ್ ಆಗಿರುತ್ತೆ. ಹಾರ ಒಂದು ಮಿನಿ ಹಾರ ಇಲ್ಲಿ ಬರುತ್ತೆ. ಇದನ್ನು ನಾನು ತುಮಕೂರಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು, ಇದು ಶಾಪಲ್ಲಿ, ಅದು ನೈಋತಿ ಫ್ಯಾಷನಲ್ಲಿ, ಇದು ತುಮಕೂರು ಶಾಪಲ್ಲಿ. ಸೊ ತೋರಿಸಿರೋಲ್ಲ ಹಿಂದೆ ಇಟ್ಕೊಬಿಡ್ತೀನಿ. ಹಾಗೆ ಇದೊಂದು ಬುಟ್ಟ ಬಂದ್ಬಿಟ್ಟು ಸುಮಾರು ಅಂದರೆ ಒಂದು 8-6 ವರ್ಷದ ಹಿಂದ್ಗಡೆ ನನಗೆ ನಮ್ಮ ತಮ್ಮ ಇದನ್ನಲ್ಲ ಅವ್ನ ಫ್ರೆಂಡ್ ಕಳಿಸಿರೋ ಅಂಥದ್ದು ಈ ಬುಟ್ಟ. ಗೋಲ್ಡ್ ಇಯರಿಂಗ್ಸ್ನ ನಿಜವಾಗ್ಲೂ ಮರೆಸ್ಬೋದು ಇವನು ಇಟ್ಕೊಂಡ್ರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾನು ಯಾವ ಇದರಲ್ಲಿ ಇಟ್ಕೊಂಡಿಲ್ಲ, ನೆಕ್ಸ್ಟ್ ವೇರ್ ಮಾಡಬೇಕು ಅಂದ್ಕಡೆ ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅನ್ನೋದು. ಇದು ಒಂದೇ ಬುಟ್ಟ ಬಂದ್ಬಿಟ್ಟು ಇದು ಸೆಟ್ಟು ಒಂದು 500-600 ಇರಬೇಕು ಇದು. ಸೊ ನೋಡಿ ಇದು ಅಷ್ಟೇ ಭಾಳ ಚೆನ್ನಾಗಿದೆ, ವೇರ್ ಮಾಡಿದ್ರೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದು ತುಮಕೂರಲ್ಲೇ ನನಗೆ ಕಳಿಸ್ಕೊಟ್ಟಿರೋಂಥದ್ದು, ನನ್ನ ಫ್ರೆಂಡ್ ಅಂದರೆ ನನ್ನ ತಮ್ಮನ ಫ್ರೆಂಡ್ ಅವರು. ಹಾಗೆ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿರೋವಂಥದ್ದು, ಇದು ಈ ಜ್ಯುವೆಲರಿ ಇದು ಅವಳದೇನೆ. ಸೊ ನಮ್ಮ ಮನೆಗೆ ಬಂದಿದ್ರು, ಆವಾಗ ಹಾಕ್ಕೊಂಡು ಬಂದಾಗ ನನಗೆ ಇರಲಿ ಅಂತಂದು ಹೇಳ್ಬಿಟ್ಟು ನೀನೇ ಇಟ್ಕೋ ಅಂತಂದು ಹೇಳ್ಬಿಟ್ಟು ಕೊಟ್ಟಿದ್ಲು. ನಾನು ಅದನ್ನು ಕಳಿದೇನೆ ಅದೇ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇವು ಅಷ್ಟೇ ಬುಟ್ಟ ಅವಳದೇನೆ, ಭಾಳ ಚೆನ್ನಾಗಿರುತ್ತೆ. ಇದು ಅಷ್ಟೇ ಸೀರೆಗಳಿಗೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ವರ್ಷ ಆಯಿತು, ಸುಮಾರು ಅಂದರೆ 4-5 ವರ್ಷ ಆಯಿತು, ಹಂಗೆ ಇದೆ ನೋಡಿ ಜ್ಯುವೆಲರಿ, ಏನು ಸ್ವಲ್ಪ ಇದಾಗಿಲ್ಲ ಕಲರ್ ಎಲ್ಲನೂ. ಸೊ ಇದು ನನ್ನ ಫ್ರೆಂಡ್ ಕೊಟ್ಟಿರೋವಂಥದ್ದು. ಓಕೆ, ಇದಾಯಿತು. ಇದು ತೊಗೊಂಡಾದರೆ ಸುಮಾರು 10 ವರ್ಷದ ಮೇಲೇ ಆಗಿದೆ, ಹಳೇದೆ. ಆದರೆ ನಾನು ವೇರ್ ಮಾಡಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ, ತೋರಿಸೋಣ ಅಂತಂದು ಹೇಳ್ಬಿಟ್ಟು. ಸೊ ನೋಡಿ ಇದು ಅಷ್ಟೇ ಕಲರ್ ಶೇಡ್ ಆಗಿರ್ಬೋದು, ಏನೂ ಇಲ್ಲ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಂಗೆ. ನಾನು ಇದನ್ನು ವೇರ್ ಮಾಡಲ್ಲ ಅಷ್ಟೇ, ಇದು ಹಂಗೆ ಇಟ್ಟಿದ್ದೀನಿ ಲಾಸ್ಟಿಗೆ ಏನಕ್ಕಾದರೂ ಯಾವಾಗಲಾದರೂ ಹಾಕಿದಾಗ ಯೂಸ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಇದು ಶಾಪಲ್ಲೇ ನಾನು ತೊಗೊಂಡಿರೋ ಅಂಥದ್ದು ಇದು. ಆಮೇಲೆ ಈ ಸೆಟ್ಟು ಈಗೆಲ್ಲ ಫುಲ್ಲು ಟ್ರೆಂಡಿಯಾಗಿ ನಡೀತಾ ಇರುವಂಥ ಸೆಟ್ ಇವು. ಸೊ ಇದು ಅಷ್ಟೇ ನನಗೆ ಗಿಫ್ಟಾಗಿ ನೈಋತಿ ಫ್ಯಾಷನ್ ಅವರೇ ಕೊಟ್ಟಿದ್ದೆ ಇದನ್ನು. ಸೊ ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲ CZ ಅಂತಾರಲ್ಲ ಸ್ಟೋನ್ಸು ಆ ಥರ, ಇದು ಏನೂ ಇದಾಗಲ್ಲ, ಕಲರ್ ಆಗಿರ್ಬೋದು. ಸೊ ಏನೂ ಇದಾಗಲ್ಲ, ಭಾಳ ಚೆನ್ನಾಗಿದೆ. ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ವೇರ್ ಮಾಡಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ. ಇವನ್ನೆಲ್ಲ ನಾವು ಗೋಲ್ಡ್ ತಗೊಳಕ್ಕಾಗಲ್ಲ ನಮ್ಮ ಕೈಲಿ. ಸೊ ನಾವೇನಿದ್ರು ಈ ಥರದ್ರಲ್ಲೇ ತೃಪ್ತಿ ಪಡಬೇಕಷ್ಟೇ. ಸೊ ಆದಷ್ಟು ನಾನು ಹೇಳಿದ್ನಲ್ಲ, ಎಲ್ಲನೂ ನಾನು ಅಮೌಂಟ್ ಕೊಟ್ಟು ತೊಗೊಂಡಿಲ್ಲ. ಸೊ ತುಂಬ ನಾನು ಇಷ್ಟೊಂದು ಅಮೌಂಟ್ ಕೊಟ್ಟು ತಗೊಳ್ಳೋಕ್ಕೂ ಆಗೋಲ್ಲ ಯಾರ ಕೈಲೂ. ಸೊ ನೋಡಿ ಈ ರೀತಿ ಇರುತ್ತೆ, ಫ್ಯಾನ್ಸಿ ಸ್ಯಾರೀಸ್ಗೆ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇಯರಿಂಗ್ ಬಂದುಬಿಟ್ಟು ಇದು ಗಿಫ್ಟ್ ಕೊಟ್ಟಿರೋಂಥದ್ದೇ ನೈಋತಿ ಫ್ಯಾಷನ್ ಅವರು. ನಾನು ಅಮೌಂಟ್ ಗೊತ್ತಿಲ್ಲ ನನಗೆ. ಈಗ ಗಿಫ್ಟಿಂಗ್ ಜ್ಯುವೆಲರಿ ಅಂದರೆ ನಾವು ಕೇಳೋಕ್ಕೂ ಆಗಲ್ಲ, ಅವರು ಮನೆಗೆ ಬಂದುಬಿಟ್ಟು ನನಗೊಂದು ಸ್ಯಾರಿ ಜ್ಯುವೆಲರಿ ಮತ್ತು ಡ್ರೆಸ್ಸಸ್ ಎಲ್ಲ ಕೊಟ್ಟೋಗಿದ್ರು ಗಿಫ್ಟು. ಸೊ ನಾನು ಪ್ರಮೋಷನ್ ಮಾಡಿದ್ದೆ ಅವರಿಗೆ, ಅವರು ಇದರಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ನಿಮ್ಮಿಂದ ಅಂತ ಹೇಳ್ಬಿಟ್ಟು ಮತ್ತೆ ನನಗೆ ಬಂದುಬಿಟ್ಟು ಎಕ್ಸ್ಟ್ರಾ ಗಿಫ್ಟ್ನ ಪ್ರೊವೈಡ್ ಮಾಡಿ ಹೋಗಿದ್ರು ನನಗೆ. ಸೊ ನೋಡಿ ಜ್ಯುವೆಲರಿ ಬಂದುಬಿಟ್ಟು ಈ ಥರ ನೋಡಿ, ಹ್ಯಾಂಗಿಂಗ್ ಟೈಪು, ಅದಕ್ಕೆ ಸೆಟ್ ಜ್ಯುವೆಲರಿ ಇದು. ಸೊ ನಾನು ಆಮೇಲೆ ಎತ್ತಿಟ್ಕೊತೀನಿ. ಆಲ್ಮೋಸ್ಟ್ ನಂದು ಜ್ಯುವೆಲರಿ 90% ಎಲ್ಲ ನೈಋತಿ ಫ್ಯಾಷನ್ ಅವ್ರು ಕೊಟ್ಟಿರೋ ಅಂಥದ್ದೇ. ಸೊ ಯಾಕಂದರೆ ಒಬ್ಬರ ಸಹಾಯ ತಗೊಂಡ್ಮೇಲೆ ಅವರಿಂದ ನಮಗೆ ಒಳ್ಳೇದಾಗಿದೆ ಅಂತಂದರೆ ಅದನ್ನು ಮರಿದೇ ಇರೋವಂಥ ಗುಣ ಅವ್ರದ್ದು. ಅವರು ಎಷ್ಟೇ ಇದಕ್ಕೆ ಹೋದ್ರೂ ನನ್ನ ಮರಿಲಿಲ್ಲ. ಸೊ ನಿಮ್ಮಿಂದ ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಆಗಿದೆ ಅಂತಂದು ಹೇಳ್ಬಿಟ್ಟು. ಸೊ ನನಗೆ ಆಗಾಗ ಡ್ರೆಸ್ಸಸ್ ಆಗಿರ್ಬೋದು, ಜ್ಯುವೆಲರಿ ಆಗ್ಬೋದು, ತುಂಬ ಚೆನ್ನಾಗಿ ನನಗೆ ಇದು ಮಾಡಿದ್ರು, ರೆಫರ್ ಮಾಡಿದ್ರು, ತೊಗೊಳ್ರಿ ಅಂತ ಅವರೇ ಫ್ರೀಯಾಗಿ ನನಗೆ ಕಳಿಸ್ಕೊಡ್ತಾಯಿದ್ರು. ಸೊ ಈ ಜ್ಯುವೆಲರಿನೂ ಅಷ್ಟೇ ವೈಟ್ ಇದರಲ್ಲಿ ವೈಟ್ ಬೀಡ್ಸಲ್ಲಿ ಬಂದಿದೆ. ಸೊ ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಇದು ಚೋಕರ್ ಟೈಪ್ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಮಾತ್ರ ಸ್ಯಾರೀಸ್ಗೆ. ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಚೋಕರ್ ಟೈಪು. ಸೊ ಇದಕ್ಕೆ ಇಯರಿಂಗ್ ಬಂದುಬಿಟ್ಟು ಈ ರೀತಿ, ಇದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಮೇಲ್ಗಡೆ. ಕೆಳಗಡೆ ನನಗೆ ಇಯರಿಂಗ್ಸ್ ಇದು ಡಿಸೈನ್ ತುಂಬ ಇಷ್ಟ ಆಯಿತು. ಕೆಳಗಡೆ ಬಂದಿರುವಂಥ ಬೀಡ್ಸ್ ವೈಟ್ ಬೀಡ್ಸಲ್ಲಿ ಅಂದರೆ ಪಲ್ ಬರುತ್ತಲ್ಲ, ಸೊ ಅದು ಇಟ್ಟರೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಇದು ಫ್ರೀಯಾಗಿ ಅವ್ರು ಕೊಟ್ಟಿರೋ ಅಂಥದ್ದೇನೆ. ಆ ಕವರ್ ಮೇಲೆ ಅದು ಇಟ್ಬಿಡ್ತೀನಿ, ಮತ್ತೆ ಮಿಕ್ಸ್ ಆಗಿಬಿಡುತ್ತೆ ಎಲ್ಲನೂ. ಇದು ನನ್ನ ಫ್ರೆಂಡ್ ವಿಜಿ ಕೊಟ್ಟಿರುವಂಥ ಜ್ಯುವೆಲರಿನಪ್ಪ. ಆಮೇಲೆ ಪಾವಗಡದಲ್ಲಿ ಏಂಜಲ್ ಬ್ಯೂಟಿ ಸಲೂನ್ ಅವ್ರು ಕೊಟ್ಟಿರೋವಂಥ ಜ್ಯುವೆಲರಿ ಇದು ನನಗೆ ಗಿಫ್ಟಾಗಿ. ಸೊ ಇದು ನನಗೆ ಯಾವುದಾದ್ರೂ ತೊಗೋ, ನಿನ್ನಿಷ್ಟ ಯಾವುದಾದ್ರೂ ಒಂದು ಸೆಟ್ ತೊಗೋ ಅಂತ ಅಂದರು. ನನಗೆ ಈ ಥರ ಸಿಂಪಲ್ ಆಗಿರೋದು ಇಷ್ಟ ಆಯ್ತು ಅವತ್ತು. ಸೊ ಹಂಗಾಗಿ ಈ ಸೆಟ್ನ ತೊಗೊಂಡೆ. ಇದು ಅಷ್ಟೇ ಭಾಳ ಚೆನ್ನಾಗಿದೆ. ಈ ಥರ ಜ್ಯುವೆಲರಿ ತುಂಬ ಇದ್ದಾವೆ ಅವ್ರ ಹತ್ರ. ಸೊ ನಿಮಗೂ ಬೇಕಂದರೆ ಒಂದು ವೇಳೆ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಪಾವಗಡದಲ್ಲಿ ನೈಋತಿ ಫ್ಯಾಷನ್ ಅವರು ಇಲ್ಲ. ಸೊ ಇಲ್ಲ ಅಂದಿದ್ರೆ ಅಲ್ಲೂ ತುಂಬ ಜ್ಯುವೆಲರಿ ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ರ ಫ್ಯಾಮಿಲಿ ಸಮೇತ ಶಿಫ್ಟ್ ಆಗಿದ್ದಾರೆ ಬೆಂಗಳೂರಿಗೆ. ಸೊ ಹಂಗಾಗಿ ಇದು ಇಯರಿಂಗ್ಸು, ಇದು ಅಷ್ಟೇ ಇಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇದೊಂದು ಕವರು. ಸೊ ಇದೊಂದು ಜ್ಯುವೆಲರಿ. ಮತ್ತು ಇದನ್ನು ನಾನು ಅಮೌಂಟ್ ಕೊಟ್ಟೆ ತೊಗೊಂಡಿದ್ದಪ್ಪ. ಇದು ಸುಳ್ಳಂತೂ ಹೇಳಲ್ಲ, ನಾನು ಇದ್ದಾಗೆ ಹೇಳ್ತೀನಿ. ಇದನ್ನು ನಾನು ಅಮೌಂಟ್ ಕೊಟ್ಟೆ ತೊಗೊಂಡಿದ್ದು. 350ನೋ ಏನೋ ಗೊತ್ತಿಲ್ಲ, ಆಗಲಿ ರೇಟ್ ಮರ್ತೋಗಿದ್ದೀನಿ. ಇದು ನನ್ನ ಫ್ರೆಂಡ್ ಶಾಪಲ್ಲೇ ತೊಗೊಂಡಿರೋವಂಥದ್ದು.
ಒಂದು ನಿಮಿಷ, ಫೋನ್ ಬಂತು ಯಾವುದೋ, ಎಲ್ಲೋ ಇಟ್ಟೆ. ಓಕೆ, ಜ್ಯುವೆಲರಿ ಬಂದುಬಿಟ್ಟು ಈ ರೀತಿ, ಅಂದರೆ ಇಯರಿಂಗ್ಸ್ ಬಂದುಬಿಟ್ಟು ಈ ರೀತಿ ಇದೆ. ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಸ್ಯಾರೀಸ್ಗಾಗಿರ್ಬೋದು, ಇಲ್ಲ ಸ್ಯಾರೀಸ್ ಹಾಕ್ಕೊಂಡಾಗ ಸಿಂಪಲಾಗಿ ನಮಗೆ ಬೇಕಂದ್ರೂ ಇದು ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ. ಸೊ ಇದೊಂದು ಸೆಟ್ಟು, ಮತ್ತು ಸರ ಇಲ್ಲೇ ಇಟ್ಬಿಟ್ಟೆ, ಒಂದು ನಿಮಿಷ. ನೋಡಿ ಈ ಥರ, ಇದು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೊಂದು ಸೆಟ್ಟು. ಆಮೇಲೆ ಇದು ನೋಡಿ, ಇದೊಂದು ಸರ, ಇದು ತುಂಬ ದಿನವೇ ಆಯಿತು ಇದನ್ನು ತೊಗೊಂಡು, ಮೀಶೋಲಿ ತೊಗೊಂಡಿದ್ದದ್ದು. ಇದು ಇಯರಿಂಗ್ಸ್ ಅಂತೂ ಫುಲ್ಲು ಹೆವಿಯಾಗಿತ್ತು ಇಲ್ಲಿವರೆಗೂ, ಅದಕ್ಕೆ ನನಗೆ ಅದು ಇಷ್ಟ ಆಗಲಿಲ್ಲ. ಹಾಗಾಗಿ ಇದಕ್ಕೆ ನಾನು ಅದೇ ಇವರು ನೈಋತಿ ಫ್ಯಾಷನ್ ಅವ್ರು ಕೊಟ್ಟಿದ್ದಾರಲ್ಲ, ಆ ಜ್ಯುವೆಲರಿ ತುಂಬ ಚೆನ್ನಾಗಿ ಇಯರಿಂಗ್ಸ್ ಸೆಟ್ ಆಗುತ್ತೆ ಇದಕ್ಕೆ, ಅದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಅಷ್ಟೇ ಹಾರ ಟೈಪು ತುಂಬ ಚೆನ್ನಾಗಿರುತ್ತೆ. ನಾವು ಸ್ಯಾರೀಸ್ ಎಲ್ಲ ಹಾಕ್ಕೊಂಡಾಗ ವೇರ್ ಮಾಡಿದಾಗ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಜ್ಯುವೆಲರಿ ಎಲ್ಲ ಹಾಕಿದ್ರೆ. ಇದೊಂದು ಅಷ್ಟೇ, ಲಿಂಕ್ ಏನೂ ಇಲ್ಲ ಇದ್ರದ್ದು, ಇಲ್ಲ ಅಂದರೆ ಕೊಡ್ತಾ ಇದ್ದೆ, ಇದ್ರದ್ದು ಲಿಂಕ್ ಇಲ್ಲ. ಮತ್ತು ಇದಂತೂ ಅಪ್ಪ ಎಷ್ಟು ಜನ ಕೇಳ್ತೀರಾ ಅಂದರೆ ಈ ಸೆಟ್ಟು ತುಂಬ, ಈಗಲೂ ಕೇಳ್ತಾ ಇರ್ತೀರ ಈ ಸೆಟ್ ಅಂತೂ. ಇದು ಎಲ್ಲಿ ತೊಗೊಂಡ್ರಿ ಆನ್ಲೈನಲ್ಲ ಹೇಳಿ ಅಂತ. ನಾನು ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ವೇರ್ ಮಾಡೋವಂಥ ಜ್ಯುವೆಲರಿ ಅಂದರೆ ಇದೇನೆ ಜಾಸ್ತಿ ನನಗೆ ಇಷ್ಟ ಆಗಿರೋಂಥ ಜ್ಯುವೆಲರಿ. ನೋಡಿ ಈ ಥರ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಮ್ಯಾಟ್ ಫಿನಿಶಿಂಗ್, ಅಂದರೆ ಗೋಲ್ಡ್ ಥರನೇ ಕಾಣಿಸುತ್ತೆ, ಸೇಮ್ ಗೋಲ್ಡೇ ಅಂದ್ಕೊತಾರೆ ಹಾಕ್ಕೊಂಡ್ರೆ. ಇದು ನೆಕ್ಕು ಚೋಕರ್ ಟೈಪ್ ಬರುತ್ತೆ. ಸೊ ಇದಕ್ಕೆ ಬುಟ್ಟ ಬಂದುಬಿಟ್ಟು, ಅಂದರೆ ಇದು ಜುಮ್ಕಿ ಬಂದುಬಿಟ್ಟು ಇದೆಲ್ಲ ಬಂದಿದ್ದು. ಸೊ ನಾನಿದು ಇಷ್ಟಪಟ್ಟು ತೊಗೊಂಡಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಇಟ್ಕೊಂಡ್ರೆ ಮಾತ್ರ ಫುಲ್ಲು ಲಕ್ಷಣವಾಗಿ ಕಾಣ್ತಾ ಇರ್ತೀವಿ ಇಟ್ಕೊಂಡ್ರೆ. ಆ ಚೋಕರ್ಗೆ ಬಂದಿರುವಂಥ ಇಯರಿಂಗ್ಸ್ ಅಂದರೆ ಇದು. ನನಗೆ ಈ ಥರ ಹ್ಯಾಂಗಿಂಗ್ ಟೈಪು ಸ್ವಲ್ಪ ಇಷ್ಟ ಆಗಲ್ಲ, ನಂಗೆ ಜುಮ್ಕಿಗಳಂದರೆ ತುಂಬ ಇಷ್ಟಪಡ್ತೀನಿ ನಾನು. ಹಂಗಾಗಿ ನಾನು ಇರಲಿ ಅಂತಂದು ಆ ಚೋಕರ್ಗೋಸ್ಕರ ಇದನ್ನು ತೊಗೊಂಡೆ ಸೆಟ್ಟು. ಮತ್ತು ಚೋಕರ್ಗೆ ನನಗೆ ಜುಮ್ಕಿ ಬೇಕು ಅಂತ ಮತ್ತು ಈ ಸೆಟ್ ತೊಗೊಂಡಿದ್ದು. ಇದು ಚೋಕರ್ ಜೊತೆಗೆ ಬಂದಿರೋವಂಥದ್ದು ಇದು ಇಯರಿಂಗ್ಸು. ಚೆನ್ನಾಗಿರುತ್ತೆ ಇದೂ, ಆದರೆ ನನಗೆ ಜುಮ್ಕಿ ತುಂಬ ಇಷ್ಟ ಆಗುತ್ತೆ. ಸೊ ಇದು ನಾನು ತುಮಕೂರು ಶಾಪಲ್ಲಿ ತೊಗೊಂಡಿರುವಂಥದ್ದು. ಇದು ಈ ಚೋಕರು, ಆ ಜುಮ್ಕಿ ಮತ್ತು ಇದೊಂದು ಜುಮ್ಕಿ. ಸೊ ಇಷ್ಟು ನಾನು ಶಾಪಲ್ಲೇ ತೊಗೊಂಡಿರುವಂಥದ್ದು. ಇವೆಲ್ಲ ವೇರ್ ಮಾಡಿದಾಗ ಭಾಳ ಚೆನ್ನಾಗಿರ್ತವೆ. ಇಷ್ಟು ಮತ್ತು ಇನ್ನೊಂದು 3-4 ಸೆಟ್ ಇದ್ದಾವೆ ಅಷ್ಟೇ, ತೋರಿಸ್ಬಿಡ್ತೀನಿ. ಅಯ್ಯೋ ಟೈಟಾಗಿದೆ ಬಾಕ್ಸಿ. ಸೊ ನೋಡಿ, ಇದು ಅಷ್ಟೇ, ಈ ನಡುವೆ ನಾನು ವೇರ್ ಮಾಡಿಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಚೋಕರ್ ಟೈಪ್ ಇಲ್ಲಿಗೆ ಬರುತ್ತೆ. ಸೊ ಇದು ತುಮಕೂರಲ್ಲೇ ತೊಗೊಂಡಿರೋವಂಥದ್ದು. ಇದೊಂದು ನಾನು 90% ಎಲ್ಲ ತುಮಕೂರು MG ರೋಡಲ್ಲೇ ತೊಗೊಬಿಡ್ತಿದ್ದೆ. ಸೊ ಅವಾಗ ಯಾವಾಗಾದರೂ ಕೆಲಸಗಳ ಮೇಲೆ ಹೋದರೆ ಒಂದೇ ಸರಿ ನಂಗೆ ಬೇಕಾಗಿರೋ ಅಂಥವೆಲ್ಲ ಅಲ್ಲೇ ತೊಗೊಬಿಡ್ತಾ ಇದ್ದೆ. ತುಂಬ ಚೆನ್ನಾಗಿರೋ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ತುಮಕೂರಲ್ಲಿ. ಸೊ ಇಯರಿಂಗ್ಸ್ ಬಂದುಬಿಟ್ಟು ಇದು. ಕಾಸ್ಟ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಕಾಸ್ಟ್ ಹೇಳೋಕ್ಕಾಗ್ತಾಯಿಲ್ಲ. ಸೊ ಇದೊಂದು ಸೆಟ್ಟು. ಮತ್ತು ನನಗಿದು ಹಳೇ ವೀಡಿಯೋಸು, ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಕಳಿಸಿರೋವಂಥದ್ದು, ಇನ್ಸ್ಟಾಗ್ರಾಮ್ ಪೇಜ್ ಕಡೆ ಹೋಗಿ ಕಳಿಸಿರೋವಂಥದ್ದು ಜ್ಯುವೆಲರಿ ಇದು ಅಷ್ಟೇ, ಭಾಳ ಚೆನ್ನಾಗಿದೆ. ಈಗ ಟ್ರೆಂಡ್ ಇದೆಲ್ಲ. ಸೊ ನೋಡಿ, ಇದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ದೊಡ್ಡದಾಗಿ. ಇದು ಬ್ಲ್ಯಾಕ್ ಬೀಡ್ಸು ಮತ್ತು ಗೋಲ್ಡು ಇದರಲ್ಲಿ ಬಂದಿರುತ್ತೆ, ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇದನ್ನು ಇಯರಿಂಗ್ಸ್ ಬಂದುಬಿಟ್ಟು ಪೆಂಡೆಂಟ್ ಹೇಗಿದೆಯೋ ಸೇಮ್ ಅದೇ ರೀತಿಯೇ ಇರುತ್ತೆ ನೋಡಿ. ಲಕ್ಷ್ಮಿ ಪೆಂಡೆಂಟಲ್ಲೇ ಇಯರಿಂಗ್ಸ್ ಬರುತ್ತೆ. ಇದೊಂದು ಅಷ್ಟೇ. ಇನ್ನು ಸೊ ಇದೊಂದಿದೆ ನೋಡಿ, ಈ ಜುಮ್ಕಿ. ಇದು ಈಗ ಎಲ್ಲ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರ ನಾನು ಹಾಕ್ಕೊಳ್ಳುವಂಥ ಜುಮ್ಕಿ. ಇದು ಹೇಳ್ಬೇಕಂದ್ರೆ ಈ ಜುಮ್ಕಿನೇ ಬೇರೆ ಸೆಟ್ಟಲ್ಲಿ ಬಂದಿರೋವಂಥದ್ದು, ಇದೇನೇ ಬೇರೆ ಸೆಟ್ಟಲ್ಲಿ ಬಂದಿತ್ತು. ನಾನು ಅವೆರಡು ಡಿವೈಡ್ ಮಾಡಿಬಿಟ್ಟು ನನಗೆ ಇದಕ್ಕೂ ಮ್ಯಾಚ್ ಅನ್ನಿಸ್ತು. ನಾನು ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ಎರಡು ಮ್ಯಾಚ್ ತುಂಬ ಚೆನ್ನಾಗಿದೆ. ಆ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದೊಂದು ಸೆಟ್ಟು. ಆಮೇಲೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇನ್ನೊಂದಿದೆ, ಅದೊಂದು ತೋರಿಸ್ಬಿಡ್ತೀನಿ ನಿಮಗೆ. ಇದು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ಟಿರೋವಂಥದ್ದು. ಸಾರಿ, ಇದಲ್ಲ, ಇದು ಜ್ವೆಲ್ಸ್ ಗ್ಯಾಲರಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನನಗಿದು ಕಳಿಸ್ಕೊಟ್ಟಿರೋದು. ಕ್ವಾಲಿಟಿ ಅಂತೂ ನಿಜ ಆಸಮ್ ಅಂತಂದು ಹೇಳ್ಬೋದು. ಭಾಳ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ,
ಈ ಥರ ನೆಕ್ ಫುಲ್ ಇಲ್ಲಿಗೆ ಹಿಂಗೆ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸ್ಯಾರೀಸ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಫಿನಿಶಿಂಗ್ ಅಷ್ಟೇ ತುಂಬ ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್ ಎಲ್ಲ ಗೋಲ್ಡ್ ಫಿನಿಶಿಂಗ್ ಥರನೇ ಕಾಣಿಸುತ್ತೆ. ಇದು ನೆಕ್ ಸೆಟ್ಟು. ಇದಕ್ಕೆ ಇಯರಿಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಳ್ಳೋದು. ಸೊ ಇದು ಜ್ವೆಲ್ಸ್ ಗ್ಯಾಲರಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತೊಗೊಂಡಿರೋದು. ಇನ್ನೊಂದು ಸೆಟ್ ಇದೆ, ಅದೊಂದು ಫೈನಲ್ ತೋರಿಸ್ಬಿಡ್ತೀನಿ. ಸೊ ಇದನ್ನು ನೈಟ್ ನಾವು ರಿಸೆಪ್ಷನ್ಸ್ಗೋ ಇಲ್ಲ ಮದುವೆಯಲ್ಲಿ ಇಲ್ಲ ನೈಟ್ ಪಾರ್ಟೀಸ್ ಆ ಥರ ಹಾಕ್ಕೊಬಿಟ್ರೆ ಫುಲ್ ಮಿಂಚ್ತಾ ಇರುತ್ತೆ. ಇದು ನೆಕ್ ಸೆಟ್ಟು. ಇದಕ್ಕೆ ಇಯರಿಂಗ್ಸ್ ಬಂದುಬಿಟ್ಟು ಈ ಥರ ಜುಮ್ಕ ಈ ಥರ. ಸೊ ಇದು ತುಮಕೂರಲ್ಲೇ ನಾನು ತೊಗೊಂಡಿರೋ ಅಂಥದ್ದು. ಓಕೆ, ಎಲ್ಲ ನೋಡಿದ್ದೀರಾ, ಇನ್ನೆಲ್ಲ ಕಂಪ್ಲೀಟ್ ಆಯಿತು. ಸೊ ಇಷ್ಟು ನನ್ನ ಜ್ಯುವೆಲರಿ ಕಲೆಕ್ಷನ್ನು. ಇದೆಲ್ಲ ಸ್ವಲ್ಪ ನಾನು ಆನ್ಲೈನಲ್ಲಿ ತೊಗೊಂಡಿರೋದು, ಸ್ವಲ್ಪ ನನಗೆ ಫ್ರೀಯಾಗಿ ಬಂದಿರೋಂಥ ಜ್ಯುವೆಲರಿ ಇದೆ, ಸ್ವಲ್ಪ ನಾನು ಆಫ್ಲೈನಲ್ಲಿ ತೊಗೊಂಡಿರೋವಂಥದ್ದು. ಟೋಟಲಿ ನನ್ನ ಜ್ಯುವೆಲರಿ ಕಲೆಕ್ಷನ್ ಇದು. ನನಗೆ ಗೋಲ್ಡ್ ಅಂತ ಏನೂ ಇಲ್ಲ. ಸೊ ಇತ್ತು, ಒಂದು ದಿನ ಹೊರಟೋಯ್ತು, ಅದೆಲ್ಲನೂ ಹೋಗಲಿ ಪರವಾಗಿಲ್ಲ, ಅದ್ರ ಬಗ್ಗೆ ನನ್ನ ಚಿಂತೆನೂ ಇಲ್ಲ. ಸೊ ಇರೋದನ್ನೇ ನಾನು ಏನು ವೇರ್ ಮಾಡ್ತೀನೋ ಅದನ್ನು ತೊಗೊಳಕ್ಕೆ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತೀರಾ, ಸಿಸ್ಟರ್ಸ್ ಎಲ್ಲರೂ ವೀಡಿಯೋ ನೋಡೋವಂಥರು. ಹಾಗಾಗಿ ಇದನ್ನು ಶೇರ್ ಮಾಡ್ಕೊಂಡೆ. ಸೊ ಇಷ್ಟೇ ನನ್ನ ಹತ್ರ ಇರುವಂಥದ್ದು ಅಂದರೆ ಗೋಲ್ಡ್ ಅಂದರೆ ಒಂದು ಚೈನ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಈ ರೀತಿ ಇತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ, ಇದರಲ್ಲಿ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.